ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮಶ್ರೀ ಅಂತ. ಐ ಆಮ್ ನ್ಯೂಮರಾಲಜಿಸ್ಟ್, ಸ್ಪಿರಿಚುವಲ್ ಹೀಲರ್, ಕ್ರಿಸ್ಟಲ್ ಗೈಡರ್, ರಿಲೇಶನ್ಶಿಪ್ ಕೌನ್ಸಿಲರ್ ಆ್ಯಂಡ್ ಟೀಚಿಂಗ್ ವೇರಿಯಸ್ ಮ್ಯಾನಿಫೆಸ್ಟೇಷನ್ ಹೀಲಿಂಗ್ ಟೆಕ್ನಿಕ್ಸ್. ಎಲ್ಲರೂ ಕೇಳ್ತಾರೆ ನ್ಯೂಮರಾಲಜಿ ಅಂದರೆ ಏನು, ನ್ಯೂಮರಾಲಜಿ ಹೇಗೆ ಬಂತು, ಇದನ್ನು ಯಾರು ತಂದರು, ಹಾಗೆಯೇ ಇದರಿಂದ ನಮಗೆ ಏನು ಉಪಯೋಗ ಅಂತ ಕೇಳ್ತಾ ಇರ್ತಾರೆ. ನ್ಯೂಮರಾಲಜಿ ಅಂದರೆ ಕನ್ನಡದಲ್ಲಿ ನಾವು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ. ಸಂಖ್ಯೆಗಳ ಮೂಲಕ ನಮ್ಮ ವ್ಯಕ್ತಿತ್ವ, ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ, ನಮ್ಮ ದೌರ್ಬಲ್ಯಗಳನ್ನು ಕಂಡುಕೊಳ್ಳೋ ಪ್ರಕ್ರಿಯೆಗೆ ನಾವು ಅಂದರೆ ನ್ಯೂಮರಾಲಜಿ ಅಂತ ಹೇಳ್ತೀವಿ. ಈ ನ್ಯೂಮರಾಲಜಿನಲ್ಲಿ 3 ಟೈಪ್ ಆಫ್ ನ್ಯೂಮರಾಲಜಿ ಇದೆ. ಒಂದು ಕ್ಯಾಥಲಿಕ್ ಅಂತ ಅಂದ್ಬಿಟ್ಟು, ಇನ್ನೊಂದು ಕ್ಯಾಲ್ಡಿಯನ್ ಅಂದ್ಬಿಟ್ಟು, ಮತ್ತೊಂದು ಪೈಥಾಗರಸ್ ಅಂತ ಹೇಳ್ತೀವಿ. ಈ ಕ್ಯಾಥಲಿಕ್ ಬಂದು ಚೀನಾದಲ್ಲಿ ಇದನ್ನು ಉಪಯೋಗಿಸ್ತಾರೆ. ನಾರ್ಮಲಿ ಅದರಲ್ಲಿ 2 ನಂಬರ್ ಮಾತ್ರ ವ್ಯತ್ಯಾಸ ಇರುತ್ತೆ. ಅದು ನಮ್ಮ ಇಂಡಿಯಾದಲ್ಲಿ ಚಾಲ್ತಿನಲ್ಲಿ ಇಲ್ಲ. ಇನ್ನು ಕ್ಯಾಲ್ಡಿಯನ್ ಸಿಸ್ಟಮ್ನಲ್ಲಿ 1 ರಿಂದ 8 ನಂಬರ್ಗಳನ್ನ ಮಾತ್ರ ಉಪಯೋಗಿಸಿ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಸಿ ಹೇಳ್ತೀವಿ. ಇನ್ನು ಪೈಥಾಗರಸ್ಸಲ್ಲಿ ABCD ಇಂದ Z ವರ್ಕ್ ಏನಿರುತ್ತೆ ಅದರಲ್ಲಿ 1 to 9 1 to 9 ಅಂತ ಬರ್ಕೊಂಡಿರ್ತಾರೆ. ಅದು 1 ರಿಂದ 9 ಅಂಕೆಗಳನ್ನು ಮೆನ್ಷನ್ ಮಾಡಿ ಹೇಳುವಂಥದ್ದಕ್ಕೆ ನಾವು ಪೈಥಾಗರಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ 3ರಲ್ಲಿ ಈ ಪೈಥಾಗರಸ್ ಸಿಸ್ಟಮಲ್ಲಿ ಅರೌಂಡ್ ಒಂದು 60% ಅಕ್ಯುರಸಿ ಇದ್ದರೆ, ಈ ಕ್ಯಾಲ್ಡಿಯನ್ ಸಿಸ್ಟಮಲ್ಲಿ ನಾವು ಒಂದು 70 to 75% ಕರೆಕ್ಟಾಗಿ ಹೇಳುವಂಥ ಒಂದು ಪ್ರಯತ್ನನ ಮಾಡ್ತೀವಿ. ಹಾಗೆಯೇ ಈ ನ್ಯೂಮರಾಲಜಿ ಹೇಗೆ ಬಂತು ಅಂದರೆ, ಚೀನಾದಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಹ್ಯಾಂಗೋ ಅನ್ನೋ ಒಂದು ನದಿ ಇತ್ತು. ಈ ಹ್ಯಾಂಗೋ ನದಿಯಲ್ಲಿ ಒಳಹರಿವು ಹೆಚ್ಚಾಗಿ ಆವಾಗವಾಗ ಜಲಪ್ರಳಯ ಸಂಭವಿಸ್ತು. ಈ ಜಲಪ್ರಳಯ ಸಂಭವಿಸ್ದಾಗೆಲ್ಲ ಅಲ್ಲಿರೋ ಚೀನಾದ ಜನಗಳೇನು ಅನ್ಕೋತಿದ್ರು, ದೇವರ ಶಾಪದ ಪ್ರಯುಕ್ತ ಅಥವಾ ದೇವರ ಕೋಪ ಬಂದಿರೋದ್ರಿಂದ ಈ ರೀತಿ ನಮ್ಮಲ್ಲಿ ಜಲಪ್ರಳಯ ಆಗ್ತಿದೆ ಅಂತ ಅನ್ಕೋತಾ ಇದ್ರು. ಇದರಿಂದ ಜನ ತುಂಬಾ ಭಯಭೀತರಾಗಿದ್ರು ಅಂದ್ರೂ ತಪ್ಪಿಲ್ಲ. ಹೀಗಿದ್ದಾಗ ಒಂದು ಸಲ ಆ ಚೀನಾದ ಚಕ್ರವರ್ತಿ ಆಫ್ ಹಸಿಯಾ ಅಂದ್ಬಿಟ್ಟು ಅವ್ರ ಹೆಸರು, ಅವರು ಈ ಜಲಪ್ರಳಯನ ಯಾವ ರೀತಿ ನಾವು ಅದನ್ನು ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಯತ್ನನ ಮಾಡ್ತಾರೆ. ಒಂದು ಸಲ ಹೀಗೆ ಆ ನದಿಯಲ್ಲಿ ಹ್ಯಾಂಗೋ ನದಿ ಮೂಲಕ ಹಾದು ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುವಂಥ, ಅವ್ರ ಕಣ್ಣಿಗೆ ಕಾಣಿಸೋದೇ ಒಂದು ಆಮೆ ಕಾಣಿಸುತ್ತೆ. ಆಮೆನಲ್ಲಿ 9 ಅಂದರೆ 3x3 ಬಾಕ್ಸ್ಗಳಿದ್ದು ಅದರಲ್ಲಿ ಸಂಖ್ಯೆಗಳು ಕಾಣಿಸುತ್ತೆ ಅವ್ರಿಗೆ. ಸಂಖ್ಯೆಗಳಲ್ಲಿ ಏನಪ್ಪ ಅಂದರೆ, ಮೊದಲನೇ ರೋನಲ್ಲಿ 492, ಎರಡನೇ ರೋನಲ್ಲಿ 357, ಹಾಗೆ ಮೂರನೇ ರೋನಲ್ಲಿ 816 ಈ ನಂಬರ್ಗಳು ಅಲ್ಲಿ ಕಾಣಿಸುತ್ತೆ ಅವ್ರಿಗೆ. ಇದ್ರ ವಿಶೇಷತೆ ಏನು ಅಂತ ಅಂದರೆ, ಇದನ್ನು ವರ್ಟಿಕಲ್ ಆಗೋದ್ರೂ ನೀವು ಆ್ಯಡ್ ಮಾಡಿ, ಹಾರಿಸಾಂಟಲ್ ಆಗೋರು ಆ್ಯಡ್ ಮಾಡಿ, ನಂಬರ್ 15 ಬರುತ್ತೆ. ನಾವು ಇದನ್ನು ನಮ್ಮ ಇದ್ರಲ್ಲಿ ಹೋದರೆ ಈ ಲಕ್ಷ್ಮೀ ಯಂತ್ರ, ಕುಬೇರ ಯಂತ್ರ ಏನು ನಂಬರ್ಗಳನ್ನು ನಾವು ಕಾಣಿಸ್ತೀವೋ, ಚೀನಾದಲ್ಲೂ ಸಹ ಅದೇ ನಂಬರ್ಗಳಿಂದಲೇ ಅವರು ಇದನ್ನು ಹೇಳ್ತಾರೆ. ಈ ನ್ಯೂಮರಾಲಜಿಯನ್ನು ಫಸ್ಟು ಕಂಡುಹಿಡಿದಿದ್ದು ಚೈನಾದವರೇ. ಇದು ಆಫ್ ಹಸಿಯಾ ಅನ್ನೋ ಒಬ್ಬ ಚಕ್ರವರ್ತಿ ಆಮೆಗಳ ಮೂಲಕ ಆ ನಂಬರ್ಗಳನ್ನ ಗುರುತಿಸಿ ನ್ಯೂಮರಾಲಜಿನ ಕಂಡುಕೊಂಡಿದ್ದು. ಹಾಗೆಯೇ ನಾನು ಕ್ರಿಸ್ಟಲ್ ಗೈಡರ್ ಅಂತ ಸಹ ಹೇಳಿದೆ. ಕ್ರಿಸ್ಟಲ್ ಗೈಡರ್ಸ್ ಅಂದರೆ ಕಲ್ಲುಗಳು ಅಂತ ಹೇಳ್ತೀವಿ, ಹರಳುಗಳು ಅಂತ. ಈ ಹರಳುಗಳು ನಮ್ಮ ಜೀವನಕ್ಕೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ, ಇದನ್ನು ಹೇಗೆಲ್ಲ ಉಪಯೋಗಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದರ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋ ಒಂದು ಪ್ರಕ್ರಿಯೆಯನ್ನು ಮಾಡ್ತೀನಿ. ಪಂಚಭೂತಗಳು, ತತ್ವಗಳು ಅಂತ ಏನು ಹೇಳ್ತೀವಿ, ಗಾಳಿ, ನೀರು, ಬೆಳಕು, ಅಗ್ನಿ, ಈ ರೀತಿ ಕಲ್ಲುಗಳ ಒಳಪದರದಲ್ಲಿ ಇದೆಲ್ಲ ಬಿದ್ದು ತನಗೆ ತಾನಾಗಿ ಒಂದು ಬಣ್ಣನ ಅದು ಪಡ್ಕೊಂಡಿರುತ್ತೆ ಕಲ್ಲುಗಳು. ಅಂದರೆ ಕೆಲವು ಕಲ್ಲುಗಳು ರೆಡ್ ಕಲರಲ್ಲಿರುತ್ತೆ, ಕೆಲವು ಯೆಲ್ಲೋ ಕಲರಲ್ಲಿರುತ್ತೆ, ಕೆಲವು ಗ್ರೀನ್ ಕಲರಲ್ಲಿರುತ್ತೆ, ಇನ್ನು ಕೆಲವು ನೀರಿನ ಕಲರಲ್ಲಿರುತ್ತೆ. ಹಾಗೆಯೇ ಕೆಲವು ಏನಾದರೂ ಸ್ಮೋಕಿ ಬ್ರೌನು, ಮತ್ತು ಬೆಕ್ಕಿನ ಕಣ್ಣಿನ ಕಲರು, ಹಾಗೆಯೇ ಉಜಾಲ ಬ್ಲೂ ಅಂತ ಏನು ಹೇಳ್ತೀವಿ, ಆ ಕಲರಿಂದೆಲ್ಲ ಕೂಡಿರುತ್ತೆ, ಬಣ್ಣಗಳಿಂದ ಕೂಡಿರುತ್ತೆ. ಈ ಬಣ್ಣಗಳಿಂದ ನಾವೇನು ಮಾಡ್ತೀವಿ ಅಂದರೆ 9 ಗ್ರಹಗಳಿಗೆ ಕನೆಕ್ಟ್ ಮಾಡ್ತೀವಿ. ಹೇಗೆ ನಾವು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡ್ರೆ ಗುರುಬಲ ಬರುತ್ತೆ ಅಂದ್ಬಿಟ್ಟು, ಆ್ಯಂಡ್ ಅರಿಶಿನ ಪುಡಿನ ಬಕೆಟ್ಗೆ ನೀರು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದನೂ ಗುರು ಎನ್ಲೈಟ್ ಆಗುತ್ತೆ ಅಂತ ಅನ್ಕೋತೀವೋ, ಹಾಗೆ ಈ ಕಲ್ಲುಗಳಿಂದ ನಾವು ನಮ್ಮ ಸಮಸ್ಯೆಗಳನ್ನು, ಆ ದೈವಿ ಕೃಪೆಯನ್ನು ನಾವು ಪಡ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ಬೋದು. ಇದರಲ್ಲಿ ಪಿರಮಿಡ್ಗಳು ಬರುತ್ತೆ, ಟ್ರೀ ಬರುತ್ತೆ, ಹಾಗೆಯೇ
ನಾವು ಈಗ ಮಕ್ಕಳುಗಳಿಗೆ ಏನು ಮಾಡ್ತೀವಿ ಅಂತಂದರೆ ಗುರುಬಲ ಬರಬೇಕು ಅಂತಂದರೆ ಚೆನ್ನಾಗಿ ಓದಬೇಕು, ಸ್ಟಡೀಸ್ ಮಾಡಬೇಕು ಅಂತಂದರೆ ಅವ್ರಿಗೆ ಸಿಟ್ರಿನ್ ಅನ್ನೋ ಕಲ್ಲು ಬರುತ್ತೆ, ಅದನ್ನು ಸಜೆಸ್ಟ್ ಮಾಡ್ತೀವಿ. ಹಾಗೆಯೇ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗಳಿರುತ್ತೆ, ಆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ಗೆ ಕರೆಕ್ಷನ್ ಮಾಡೋದಕ್ಕೆ ರೋಸ್ ಪಾಟ್ಸ್ ಅನ್ನೋ ಪಿರಮಿಡ್ ಬರುತ್ತೆ, ಟ್ರೀಸ್ ಬರುತ್ತೆ, ಡಕ್ಸ್ ಬರುತ್ತೆ, ಇದನ್ನೆಲ್ಲ ಸಜೆಸ್ಟ್ ಮಾಡ್ತೀವಿ. ಈ ಕಲ್ಲುಗಳಿಂದ ಏನು ಉಪಯೋಗ ಆಗುತ್ತೆ ಮೇಡಮ್ ಅಂತ ಅನ್ನೋದಾದರೆ, ಕೆಲವು ವಸ್ತುಗಳು ಇಷ್ಟೇ ಸಮಯಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತೆ ಅಂತ ಇರುತ್ತೆ. ಈಗ ಒಂದು ನಿಂಬೆಹಣ್ಣನ್ನು ನಾವು ಅದರದ್ದು ಎನರ್ಜಿ ಇರುತ್ತೆ, ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿನೂ ಇರುತ್ತೆ, ಒಂದು ನೆಗೆಟಿವ್ನ ಕ್ಲೆನ್ಸ್ ಮಾಡ್ಕೊಳ್ಳೋವಂಥ ಒಂದು ಶಕ್ತಿನೂ ಇರುತ್ತೆ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅದ್ರದ್ದು ಉಪಯೋಗ ಬರುವಂಥ ಒಂದು ಆಯುಸ್ ಬಂದು ಬರೀ 7 ದಿನ ಮಾತ್ರ ಇರುತ್ತೆ. ಹಾಗೆಯೇ ತೆಂಗಿನಕಾಯಿಗಳನ್ನು ನಾವು ಬಳಸ್ಕೊತೀವಿ. ತೆಂಗಿನಕಾಯಿಗಳಿಂದ ಏನು ಅಂದರೆ ಅದ್ರದ್ದು ಒಳಗಡೆ ಇರೋ ನೀರಿನ ಅಂಶ ಎಲ್ಲಿವರೆಗೆ ಉಳ್ಕೊಂಡಿರುತ್ತೋ ಅಲ್ಲಿವರೆಗೆ ಮಾತ್ರ ಅದರಲ್ಲೊಂದು ಎನರ್ಜಿ ಇರುತ್ತೆ. ಯಾವಾಗ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೋ ಅದು ಉಪಯೋಗಕ್ಕೆ ಬಾರದ ವಸ್ತು ಆಗಿರುತ್ತೆ. ಎಷ್ಟೋ ಜನ ಕೆಲವು ಕಡೆಯಿಂದ ತೊಗೊಬಂದು ದೇವ್ರ ಮನೆಯನ್ನು ಕಟ್ತೀವಿ ಅಂದ್ಬಿಟ್ಟು ವರ್ಷಾನುಗಟ್ಟಲೆ ಕಟ್ಟಿರ್ತಾರೆ, ಪ್ರಯೋಜನ ಇರಲ್ಲ. ಏನಿದ್ರೂ ಅದ್ರದ್ದು ಶಕ್ತಿ ಬಂದು 48 ದಿನಗಳು ಮಾತ್ರ ಇರುತ್ತೆ. ಆದರೆ ಈ ಕಲ್ಲುಗಳೇನು ಅಂತಂದರೆ ಕಲ್ಲುಗಳು ಹೊಡೆದು ಹೋಗೋವರೆಗೂ ಇಲ್ಲ ಬ್ರೇಕ್ ಆಗೋವರೆಗೂ ಅದು ಉಪಯೋಗಕ್ಕೆ ಬರುತ್ತೆ. ಯಾವ ರೀತಿ ಅಂತಂದರೆ ಅದನ್ನು ನಾವು ರೀಕ್ಲೆನ್ಸಿಂಗ್ ಅಂತ ಹೇಳ್ಕೊಡ್ತೀವಿ ಟೆಕ್ನಿಕ್ಸಲ್ಲಿ. ರೀಕ್ಲೆನ್ಸಿಂಗ್ ಯಾವ ರೀತಿ, ಮಳೆ ನೀರಲ್ಲಿ ಅದನ್ನು ವಾಶ್ ಮಾಡ್ಬೋದು, ಹುಣ್ಮೆ ದಿನ ಅದನ್ನು ತೊಳೆದ್ಬಿಟ್ಟು ಔಟ್ಸೈಡ್ ಇಟ್ಟು ಬೆಳಿಗ್ಗೆ ಬಿಟ್ಟು ಅದನ್ನು ಮತ್ತೆ ಹಾಗೆ ತೊಗೊಂಡು ನಾವು ಇನ್ಸ್ಟಾಲ್ ಮಾಡೋದು ಸಹ ರೀಎನರ್ಜೈಸ್ ಆಗುತ್ತೆ. ಅದ್ರ ಜೊತೆಗೆ ಧೂಪ ಕೊಡೋದು, ಬೆಳಗಿನ ಹಗಲಲ್ಲಿ ಸೂರ್ಯನ ಬೆಳಕನ್ನು ಅದಕ್ಕೆ ಸ್ಪರ್ಶಿಸೋದು, ಇದೆಲ್ಲ ಏನಾಗುತ್ತೆ ಅಂದರೆ ಅದು ಕ್ಲೆನ್ಸ್ ಆಗಿ ಮತ್ತೆ ಇವಾಗ ನಾವು ಹೇಗೆ ಸ್ನಾನ ಮಾಡಿದ್ರೆ ರಿಫ್ರೆಶ್ ಆಗಿಬಿಟ್ಟು ಕೆಲಸಗಳನ್ನು ಆ್ಯಕ್ಟಿವ್ ಆಗಿ ಮಾಡ್ತೀವೋ ಅದೇ ರೀತಿ ಕ್ರಿಸ್ಟಾಲ್ಗಳು ಒಂದು ಸಲ ಅದು ವೈಬ್ ಏನದು ನೆಗೆಟಿವ್ ಎನರ್ಜೀಸ್ನ ಸಕ್ ಮಾಡಿ ಅದ್ರ ಕೆಲಸನ ಮಾಡೋದು ನಿಲ್ಲಿಸಿದ್ರೆ ಮತ್ತೆ ರೀಎನರ್ಜೈಸ್ ಆಗಿ ಮತ್ತೆ ಅದು ಕೆಲಸಕ್ಕೆ ಶುರು ಆಗುತ್ತೆ. ಇದು ನಾನು ಕ್ರಿಸ್ಟಾಲ್ ಗೈಡಿಂಗಲ್ಲಿ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಸ್ಪಿರಿಚುವಲ್ ಹೀಲಿಂಗ್ಸ್ ಅಂತಲೂ ಹೇಳಿದೆ, ಹೀಲಿಂಗ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಂತ. ನಮ್ಮ ಮನೆಯಲ್ಲಿ ನಮ್ಮ ಹತ್ರನೇ ಬೇಕಾದಷ್ಟು ವಸ್ತುಗಳಿರುತ್ತೆ. ಇಲಾಚಿ ಇರ್ಬೋದು, ಲವಂಗ ಇರ್ಬೋದು, ಸ್ಟಾರ್ ಮಗ್ ಇರ್ಬೋದು, ಬೇಲೀವ್ಸ್ ಇರ್ಬೋದು, ಹೀಗೆ ಸುಮಾರು ವಸ್ತುಗಳಿರುತ್ತೆ. ಈ ವಸ್ತುಗಳನ್ನು ಯಾವ ರೀತಿ ಪಾಸಿಟಿವ್ ಆಗಿ ಅಂದರೆ ನಮ್ಗೆ ಬೇಕಾಗಿರುವಂತಹ ಒಂದು ಹಣದ ಅಭಾವ ಇರ್ಬೋದು, ಅಥವಾ ಮಾನಸಿಕ ನೆಮ್ಮದಿ ಕಳ್ಕೊಂಡಿರೋದಿರ್ಬೋದು, ಏನಾದರೂ ತೊಂದರೆಗಳಿದ್ರೆ ಅಥವಾ ನಾವು ಬೆಳೆಯುವಂಥ ಒಂದು ಮನಸ್ಥಿತಿ, ನಮ್ಮ ಇಚ್ಛಾಶಕ್ತಿಗಳನ್ನು ಪೂರೈಸ್ಕೊಳ್ಳುವಂಥ ಒಂದು ವಿಷಯಕ್ಕೂ ಸಹ ಬಳಸೋ ವಿಧಾನಗಳಿರುತ್ತೆ, ಅಫರ್ಮೇಷನ್ಸ್ ಕೊಡೋದಿರುತ್ತೆ. ಆ ಟೆಕ್ನಿಕ್ಸ್ಗಳನ್ನ ನಾನು ಹೇಳ್ಕೊಟ್ಟು ಪರಿಚಯ ಮಾಡಿಸ್ತೀನಿ. ಇದ್ರ ಜೊತೆಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಗಳು ನೀವು ನೋಡಿರ್ತೀರ, ಶನಿವಾರ ಬಂತು ಅಂದರೆ ಸಾಕು ಅರಳಿ ಮರನ ಸುತ್ತಾಡ್ತಾರೆ. ಜಾಸ್ತಿ ಜನ ಬಂದು ಅರಳಿ ಮರನ ಶನಿವಾರ ದಿನ ಪ್ರದಕ್ಷಿಣೆ ಹಾಕೋದನ್ನ ನೀವು ನೋಡಿರ್ತೀರ. ಕಾರಣ ಏನು ಅಂತ ತಿಳ್ಕೋಬೇಕು ಅಂದರೆ ಅದಕ್ಕೊಂದು ಕತೆ ಇದೆ. ಯಾವಾಗ ಈ ಸಮುದ್ರ ಮಂಥನ ಆಯಿತು, ಆ ಸಮುದ್ರ ಮಂಥನ ಆದಂಥ ಸಂದರ್ಭದಲ್ಲಿ ಲಕ್ಷ್ಮಿ ಜೊತೆಗೆ ಅಲಕ್ಷ್ಮಿನ ಬರ್ತಾಳೆ. ಆ ಅಲಕ್ಷ್ಮಿ ಬಂದಾದ್ಮೇಲಿಂದ ಲಕ್ಷ್ಮಿನ ವಿಷ್ಣು ನೋಡಿದ ತಕ್ಷಣ ಇಷ್ಟಪಟ್ಟಾದ್ಮೇಲೆ ಅವ್ರನ್ನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಅಕ್ಕನಿಗೆ ಮದುವೆ ಆಗದೆ ತಂಗಿನ ಮದುವೆ ಮಾಡಿಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಸಮುದ್ರ ರಾಜ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಆ ಅಮ್ಮ ನೋಡೋದಕ್ಕೆ ಲಕ್ಷ್ಮಿ ಎಷ್ಟು ಸೌಂದರ್ಯವತಿನೋ ಸುಂದರವಾಗಿರ್ತಾರೋ, ವೈಡೂರ್ಯ ಭೋಗದಿಂದ ಕೂಡಿರ್ತಾರೋ, ಆ ಲಕ್ಷ್ಮಿ ಅಷ್ಟೇ ವಿಕಾರ ಕುರೂಪ ಆ್ಯಂಡ್ ನೋಡೋದಕ್ಕೆ ತುಂಬ ಕೊಳಕಾಗಿರ್ತಾಳೆ. ಸೊ ಇವ್ರನ್ನ ಯಾರು ಮದುವೆ ಆಗ್ತಾರೆ? ಹೀಗಿದ್ದಾಗ ಒಂದು ಸಲ ವಿಷ್ಣು ಏನು ಮಾಡ್ತಾರೆ, ವಿಷ್ಣು ಭಕ್ತ ಒಬ್ಬರಿರ್ತಾರೆ ಋಷಿ, ಅವರು ವಿಷ್ಣು ಮೇಲಿರುವಂಥ ಒಂದು ಭಕ್ತಿಯಿಂದ ಈ ಅಲಕ್ಷ್ಮಿನ ಅವ್ರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಡಿಸೈಡ್ ಮಾಡಿಬಿಟ್ಟು ಮೊದಲು ಅಲಕ್ಷ್ಮಿಗೆ ಋಷಿ ಜೊತೆ ಮದುವೆ ಆಗುತ್ತೆ, ಆಮೇಲಿಂದ ಲಕ್ಷ್ಮಿಗೆ ವಿಷ್ಣು ಜೊತೆನೂ ಸಹ ಮದುವೆ ಆಗುತ್ತೆ. ಇವರಿಬ್ಬರು ಮದುವೆ ಆದ ನಂತರ ಅಲಕ್ಷ್ಮಿನ ಅವರು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಅಲಕ್ಷ್ಮಿಗೆ ಯಾವಾಗ ಅಲ್ಲಿ ಹೋಮ ಹವನ ಧೂಪ ದೀಪ ಎಲ್ಲ ಬೆಳಗೋದಕ್ಕೆ ಶುರು ಆಗುತ್ತೋ ಅದನ್ನು ನೋಡ್ತಾ ಇದ್ದಂಗೆ ಇವ್ರಿಗೆ ಅಲ್ಲಿ ಇರ್ಬೇಕು ಅನ್ಸಲ್ಲ. ಅದೆಲ್ಲ ತುಂಬಾ ಇವ್ರಿಗೆ ಹಿಂಸೆ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಒಂದೇ ಸಲ ಎಮ್ಮ ಪಾಲಾಯನ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಓಡ್ತಾ ಇರ್ತಾರೆ, ಓಡೋಗ್ಬಿಟ್ಟು ಅವ್ರು ಓಡೋಗೋದನ್ನ ನೋಡಿ ಋಷಿ ಮುನಿನೂ ಸಹ ಅವ್ರ ಹಿಂದೆ ಓಡ್ಬರೋದಕ್ಕೆ ಶುರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಆ ಅಮ್ಮ ಹೋಗ್ಬಿಟ್ಟು ಅರಳಿ ಮರದ ಹತ್ರ ಹೋಗಿ ಕುತ್ಕೊಂಡಿರ್ತಾರೆ. ಕುತ್ಕೊಂಡಿದ್ದಾಗ ಋಷಿಗನ್ಸುತ್ತೆ ಇವಳಿಗೆ
ನಾನು ಮಾಡೋ ಯಾವುದೇ ಪೂಜೆ ನಲ್ಲಿ ಯಾವುದ್ರಲ್ಲೂ ಸಹ ಇವಳು ನನ್ನ ಜೊತೆಗೂಡಿ ಮುಂದುವರಿಯೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಅವ್ರ ಪಾಡ್ಗವರು ಅಲ್ಲಿಂದ ಹೋದವರು ವಾಪಸ್ ಬರೋದೇ ಇಲ್ಲ. ಈ ಅಮ್ಮ ಗಂಡ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಎಷ್ಟೊತ್ತಾದರೂ ಗಂಡ ಬರಲ್ಲ. ಈ ಅಮ್ಮನಿಗೆ ಹಸಿವು ಬಾಯಾರಿಕೆ ಎಲ್ಲ ಹೆಚ್ಚಾಗುತ್ತೆ. ಆಮೇಲಿಂದ ತಡ್ಕೊಳಕ್ಕಾಗದೆ ತುಂಬ ಜೋರಾಗಿ ಕಿರ್ಚ್ಕೊಳಕ್ಕೆ ಶುರು ಮಾಡ್ತಾರೆ. ಅವ್ರ ಕಿರಿಚಾಟ ಕೇಳಿ ಮೂಲೋಕದಲ್ಲಿರೋ ಎಲ್ಲ ದೇವರುಗಳು ಬಂದು ಅಲ್ಲಿ ನಿಂತ್ಕೋತಾರೆ. ನಿಂತ್ಕೊಂಡ್ಬಿಟ್ಟು ಕೇಳಿದಾಗ ಗಂಡ ಇರಲ್ಲ. ಈ ಅಮ್ಮನ ಹಸಿವಾಗಿರುತ್ತೆ. ಈ ಅಮ್ಮನ ತೊಂದರೆಗೆ ಪರಿಹಾರ ಏನು ಅನ್ನೋದು ಯಾರಿಗೂ ಅರ್ಥ ಆಗಿರಲ್ಲ. ಹೀಗಿರ್ಬೇಕಾದ್ರೆ ವಿಷ್ಣು ಮತ್ತು ಲಕ್ಷ್ಮಿ ಏನು ಮಾಡ್ತಾರೆ, ಪ್ರತಿ ಶನಿವಾರ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಬಂದು ನಿಮ್ಮ ಜೊತೆ ನೆಲೆಸಿರ್ತೀನಿ. ಸೊ ಅವ್ರಿಗೇನು ಜನ ದಾನ ಪೂಜೆ ಉಪಚಾರಗಳನ್ನು ಮಾಡ್ತಾರೋ ಅದೆಲ್ಲ ಸಹ ಆ ಲಕ್ಷ್ಮಿಗೆ ಸಲ್ಲುತ್ತೆ. ನಾವು ಇತರೆ ದಿನಗಳಲ್ಲಿ ಅರಳಿ ಮರನ ಸುತ್ತೋದಿಲ್ಲ. ಆದರೆ ಶನಿವಾರದ ದಿನ ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೂ ಲಕ್ಷ್ಮೀನಾರಾಯಣ ನೆಲೆಸಿರ್ತಾರೆ ಅಂತ ಅಲ್ಲಿ ಹೋಗಿ ನಾವು ಏನು ದಾನ ಅಂದರೆ ನಮ್ಮ ಒಂದು ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಇದೊಂದು ಕತೆ ಹೇಳಬೇಕಾಗಿತ್ತು, ತಿಳಿಸಿದೆ. ಇಲ್ಲಿವರೆಗೂ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.